ನಿನ್ ತಮ್ಮಂಗೆ ನಾನು ಫಸ್ಟ್ ಟೈಮ್ ಗಿಫ್ಟ್ ತಗೊಂಡಿದ್ದೀನಿ. ಸೀರಿಯಸ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ಸೂರ್ಯ ನನಗೆ ಗಿಫ್ಟ್ ಕೊಡ್ತಾನೆ ಗೈಸ್. ಅದನ್ನ ಜೂಮ್ ಕರೆಂಟ್ ಹೊಡಿತು. ಪಾತ್ರೆಯಲ್ಲಿ ಇಲ್ಲ ಪ್ಲೇಟಲ್ಲಿ ಆರಿಸ್ಬಿಟ್ಟು ಕೊಡ್ತಾ ಇದ್ರು. ಅದು ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಏನ್ ಬೇಕೋ ಅದನ್ನ ನೋಡ್ಕೊಂಡು ಅಂದ್ರೆ ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಹಾಯ್ ಬೇಬಿ ಮೇಶಿ ಬೇಬಿ ಮೇಶಿ ಬೇಬಿ ಮೇಶಿ ಹೇಳಿ. ನಮಸ್ಕಾರ ಪರವಾಗಿಲ್ಲ ಬರ್ಲಿ ಅದು ಆಗ್ತೀನಿ ನಾನು. ಅದನ್ನ ಜೂಮ್ ಕರೆಂಟ್ ಹೊಡಿತು. 5 ಮಗ ಏನಮ್ಮ ನನ್ನ ಕರ್ದ ಅಮ್ಮ ಅಮ್ಮ ನಮ್ಮಮ್ಮ ಡವ್ ಅಮ್ಮ. ಏನ್ ಡವ್ ಮಾಡ್ತೀಯ ಕೈ. ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ನಮ್ಮಮ್ಮ ಸ್ಕೂಲ್ಗೆಲ್ಲ ಲೇಟ್ ಆದ್ರೆ ಈ ತರ ಒಂದು ಪಾತ್ರೆಯಲ್ಲಿ ಇಲ್ಲ ಪ್ಲೇಟಲ್ಲಿ ಆರಿಸ್ಬಿಟ್ಟು ಕೊಡ್ತಾ ಇದ್ರು. ಇವಾಗ್ಲೂ ನಮ್ಮಮ್ಮ ಇದೇ ತರ ಪಾತ್ರೆಯಲ್ಲಿ ಆರಿಸ್ಬಿಟ್ಟು ಹಾಲು ಕೊಡ್ತೀವಿ. ಏನ್ ಮಾಡೋದು, ಹೊಟ್ಟೆ ಉರಿಯುತ್ತೆ, ಮಕ್ಳಂಗೆ ಹೋಗ್ತಾರೆ ಅಂತ ಅದಕ್ಕೆ ಆರಿಸ್ಕೊಡ್ತೀವಿ. ಇನ್ನೊಂದೆರಡು ಪಾತ್ರೆ ಎಕ್ಸ್ಟ್ರಾ ಕೊಡ್ಬಾರ್ದು. ಈ ವಿಡಿಯೋ ಡವ್ ಮಾಡು ನೋಡಿದವರು ಅಯ್ಯೋ ಗುಡ್ ಮಮ್ಮಿ ಅನ್ಕೋಬೇಕು. ಒಂದು ಮಕ್ಕು ಕುಗಿತಾ ಇರು ತುಪ್ಪುಕ್ ನಂಗೆ. ತಪ್ಪು ಮಾಡ್ದಾಗ ಬೈಲೇಬೇಕು, ಇಲ್ಲಾಂದ್ರೆ ನೀನು ಒಳ್ಳೆ ಮನುಷ್ಯ ಆಗದೆ. ಅವಾಗ ತಪ್ಪುನ ತಪ್ಪು ಅಂತ ಹೇಳ್ತೀನಿ, ಒಳ್ಳೆ ಸರಿನಾ ಸರಿ ಅಂತೀನಿ. ಬಟ್ ವಿಡಿಯೋ ಮುಂದೆ ನೀನು ಸರಿ ಅಂತ ಹೇಳ್ತಾನ ಡವ್ ಮಾಡ್ಕೊಂಡು. ಆ ಥರ ಎಲ್ಲ ನಾನಿಲ್ಲ. ಥ್ಯಾಂಕ್ ಯು ಮಮ್ಮಿ. ವೆಲ್ಕಮ್. ಗೈಸ್ ತುಂಬಾ ದಿನದಿಂದ ನಮ್ಮಮ್ಮ ನಾನ್ ವೆಜ್ ತಿನ್ಬೇಕು ಅಂತಂದ್ರೆ ಒಳ್ಳೆ ಮಟನ್ ಊಟ. ನಾನು ಇವಾಗ ಹೊರಗಡೆ ಹೋಗ್ತೀನಿ ವಯನಾಡಿಗೆ. ವಯನಾಡಿಂದ ಬಂದ ತಕ್ಷಣ ಹೋಗೋಣ, ಓಕೆನಾ? ಬೇಗ ಹೋಗ್ಬೇಕು ನಿಮಗೆ. ಹೊಸ್ತಡ್ಕೊಂಡ್ರೆ ಬೆಳಿಗ್ಗೆಗೆನೆ ಆಗ್ಬೇಕಿತ್ತು, ಅಂದ್ರೆ ಸೋಮವಾರ ಬಂದ್ಬಿಡ್ತಲ್ಲ, ಹಂಗಾಗಿ ನೋಡಿದ್ರ ಯುಗಾದಿ ಆಗಿದ್ ನೆಕ್ಸ್ಟ್ ದಿನನೇ ಹೆಂಗೆ ಆಯ್ತು. ನೀನ್ ಇವನು 1 ಪೀಸ್ ಚಿಕನ್ ತಿಂದ್ರೆ ನಾನು ನಿನ್ಗೆ 1 kg ಮಟನ್ ಕೊಡಿಸ್ತೀನಿ. ನಾನೇನ್ ರಾಕ್ಷಸನ 1 kg ಮಟನ್ ಮಗ ಪ್ಯೂರ್ ಬ್ರಾಹ್ಮಣ್ ತಟ್ಟೆ ಇಡ್ಲಿ ಅದು. ಗೈಸ್ ನಮ್ಮಮ್ಮ ಅವ್ನಿಗೆ ಎಷ್ಟು ಮುದ್ದು ಬರ್ತಾರೆ, ನನ್ಗೆ ಆ ಥರ ಎಲ್ಲ ಮಾಡೋದೇ ಇಲ್ಲ. ಬ್ರಾಹ್ಮಣ್ ಬೀಬಿ ನೋಡಿ ಬ್ರಾಹ್ಮಣ್ ಬೀಬಿ ಅದು ನೋಡಿ ಗೈಸ್ ನೋಡಿ ಇದೇ ತರ ದೊಡ್ಡವ್ರಿಗಂತೂ ಮರ್ಯಾದಿನೇ ಇರಲ್ಲ. ಈ ಚಿಕ್ಕ ಮಕ್ಳು ತುಂಬಾ ಮುದ್ದು. ಏನಿಲ್ಲ ಅಂತ ಇದೆಯಾ? ವಿಡಿಯೋ ಮಾಡ್ತಿರೋ ಉದ್ದೇಶನೇ ಹೇಳಕ್ ಮರ್ತೆ. ಏನಪ್ಪಾ ಅಂತಂದ್ರೆ ವರುಣ್ ಬರ್ಡೇ. ಆಬ್ವಿಯಸ್ಲಿ ಹ್ಯಾಪಿ ಬರ್ಡೇ ವರುಣ್, ಒಳ್ಳೇದಾಗ್ಲಿ ನಿನ್ಗೆ. ಏನೋ ಅಲ್ಲಿ ನಿಂತ್ಕೊಂಡು ರಿಯಾಕ್ಷನ್ ಕೊಡ್ತಾ ಇದೀಯಾ? ಇವಾಗ ಪೀಣ್ಯ ಹತ್ರ ಒಂದು ದ ಬ್ರೂ ಫ್ಯಾಕ್ಟ್ರಿ ಅಂತ ಇದೆ. ಸೊ ಅಲ್ಲಿ ಡೆಕೋರ್ ಮಾಡಕ್ಕೆ ಹೇಳಿದೀವಿ. ನಮ್ಮ ಪುನೀತ್ ಡೆಕೋರ್ ಲಾವಿಶ್ ಇವೆಂಟಿಂದ ಡೆಕೋರ್ ಮಾಡಿರೋದು. ಸೊ ಅಲ್ಲಿ ಹೋಗೋಣ. ಎಲ್ಲ ಆಗಿದೆ, ಡೆಕೋರ್ ಎಲ್ಲ ಆಗಿದೆ, ಫೋನ್ ಮಾಡಿದ್ರು. ಸೊ ಇವಾಗ ನಾನು, ತೇಜಸ್ ಅಂದರೆ ನನ್ನ ತಮ್ಮ, ಕಾರ್ತಿಕ್ಕು, ವಿನೋದು, ಅಭಿ ನಾವೆಲ್ಲರೂ ಕ್ಯಾಬಲ್ಲಿ ಹೋಗ್ತೀವಿ. ಚೈತ್ರ ಅವರೆಲ್ಲ ಕಾರಲ್ಲಿ ಬರ್ತಾರೆ. ಬಿಕಾಸ್ ಇನ್ನೊಂದು ಕಾರ್ ಇಲ್ಲ. ಓಕೆ, ಸೊ ನಾನು ತೊಗೊಂಡಾಗ ನನ್ನ ಹತ್ರ ಇರ್ತಿತ್ತೇನೋ, ನನ್ನ ಹತ್ರ ಇದ್ದಿದ್ರೆ. ಆ್ಯಂಡ್ ಇವಾಗ ನಾವು ಫಸ್ಟ್ ಕ್ಯಾಬ್ ಹೋಗೋಣ, ಆಮೇಲೆ ಬುಜ್ಜಿ ಬರ್ತೇನೆ, ಬುಜ್ಜಿ ವಾಪಸ್ ಬರೋಣ. ಸೊ ಇವಾಗ ಅಲ್ಲಿ ಏನೇನು ನಡೆಯುತ್ತೆ ಏನಪ್ಪ ಅಂತಂದರೆ, ನೆನ್ನೆ ಇವಾಗ ವರುಣ್ಗೆ ಏನು ಗಿಫ್ಟ್ ತೊಗೊಂಡಿದೆ ಅದನ್ನು ಹೋಗಿ ಇಲ್ಲೇ ಕೊಡೋಣ. ಓಕೆ, ಅಲ್ಲಿ ಹೋಗಿ ಅವೆಲ್ಲ ನನಗೆ ಡ್ರಮ್ಯಾಟಿಕ್ ಆಗಿ ಅವೆಲ್ಲ ಇಷ್ಟ ಆಗಲ್ಲ. ಸೊ ಒಂದು ಏನಿದೆ ಇಲ್ಲೇ ಮನೇಲಿ ಹೊರಡೋಕ್ಕಿಂತ ಮುಂಚೆ ತೊಗೊಂಡೋಗೋಣ. ಸೊ ನಾವು ಹೊರಡ್ತೀನಿ, ನನ್ನ ತಮ್ಮ ಆಮೇಲೆ ಬರ್ತಾನೆ, ಬನ್ನಿ ಹೋಗೋಣ. ಗೈಸ್ ಇವಾಗ ಜಸ್ಟ್ ವರುಣ್ ಮನೆ ಹತ್ರ ಬಂದೆ. ಸೌಂಡು ಏನು ಗೊತ್ತಾ, ಯಾರೂ ಇಲ್ಲ ಮನೇಲಿ. ಏನು ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ನಾನು ಇವಾಗಲೇ ಇದೇ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀನಿ ನೋಡಿ, ಯಾರು ಇಲ್ಲದೇ ಇರೋ ಟೈಮಲ್ಲಿ. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಗೈಸ್. ಚಾರ್ಜ್ ಹಾಕೊಳ್ಬಿಟ್ಟು ಏನು ಮಾಡ್ತಿರ್ತೀನೋ. ಹಾಯ್ ಜವಾಗ್ 3ನೇ ಫ್ಲೋರ್ ಎಪ್ಪಡೆ ಗೈಸ್ ಹೆಂಗ್ ಕಾಣ್ತೀನಿ ಗೈಸ್. ನಾನು ಇದುವರೆಗೂ ಹುಡುಗಿರ್ಗೂ ಗಿಫ್ಟ್ ಕೊಟ್ಟಿಲ್ಲ ಗೈಸ್, ನಿಜವಲ್ಲ. ರಕ್ಷಾಬಂಧನ ಚೈತ್ರನ್ ಕೊಟ್ಟಿದ್ದೀನಿ, ಆಮೇಲೆ ನಮ್ಮಮ್ಮ ಕೊಡ್ಸಿದ್ದೀನಿ ಅಷ್ಟೇ ಗೈಸ್. ನಾನು ಬೇರೆ ಯಾರಿಗೂ ಹಂಗೆಲ್ಲ ಕೊಡಲ್ಲ, ಗಿಫ್ಟ್ ಅಲ್ಲ. ನಮ್ಮ ಮನೆಯವ್ರಿಗೂ ಯಾರಿಗೂ ಕೊಡಲ್ಲ ಗೈಸ್, ನಂಗೆ ಅದೇನು. ಬಟ್ ಈ ನನ್ನ ಮಗನ ತಂದೆ ಅದೇ ಆ ವಿಷಯಕ್ಕೆ ನೀವು
ಏನು ವಿಚಾರ ಅಂತ ಗೊತ್ತಿಲ್ಲ ಅಂದರೆ ಇದೇ ಬ್ಲಾಗಲ್ಲಿ ಹೇಳ್ತೀನಿ ಕೇಳಿ, ಇಲ್ಲ ಹಿಂದಿನ ಬ್ಲಾಗಲ್ಲಿ ಹೇಳ್ತೀನಿ. ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೀನಿ, ಹೋಗಿ ಚೆಕ್ ಮಾಡಿ. ಓಕೆ, ಯಾರೂ ಇಲ್ಲ. ಸೊ ನಾವು ಕೂತಿರೋಣ, ಬರ್ತಾರೆ, ಬಂದಮೇಲೆ ಹೊರಗಡೆ ಹೊರಡೋಣ. ಓಕೆ, ಏಯ್ ಇವಾಗ ಇವರು ತೊಗೊಳಕ್ಕೆ ಅಷ್ಟೇ ಬರ್ತಾ ಇರೋದು, ಕೇಕ್ ತೊಗೊಳಕ್ಕೆ ಮೇಲೆ ಹಂಗೆ ಚಾರ್ಜರ್ ಎತ್ಕೊಳ್ತೀನಿ. ಸೊ ನನ್ನ ಫೋನ್ ಅಲ್ಲೇ ಚಾರ್ಜ್ ಎತ್ಕೊತೀನಿ. ಏನಿಲ್ಲ ಮಾರ, ಏನು ಗೊತ್ತಾ, ನಿನ್ನ ತಮ್ಮಂಗೆ ನಾನು ಫಸ್ಟ್ ಟೈಮ್ ಗಿಫ್ಟ್ ತೊಗೊಂಡಿದ್ದೀನಿ. ಸೀರಿಯಸ್ಲಿ ಅಷ್ಟೊಂದೇನು ದೊಡ್ಡದೇನಲ್ಲ, ಕೇಳು. ನಥಿಂಗ್, ಕರೆಕ್ಟ್. ಏನ್ ಗೊತ್ತಾ, ಅದಕ್ಕೆ ನಾನು ಜೇಬ್ ನೋಡಿದ್ದು ಫಸ್ಟ್. ಅಂದ್ರೆ ನಂಗೆ ಗಿಫ್ಟ್ ಕೊಡ್ಬೇಕಂತಲ್ಲ, ನಾ ಯಾವತ್ತೂ ಕೊಡಲ್ಲ, ನಂಗೆ ಗಿಫ್ಟ್ ಕೊಟ್ಕೊಳ್ಳಲ್ಲ. ಬಟ್ ಅದೇ ಏನೋ ಒಂದು ಇನ್ಸಿಡೆಂಟ್ ಇಂದ ಈಗ ಅವನ್ಗೆ ಕೊಡಬೇಕು ಅಂತ ಅಂದ್ಬಿಟ್ಟು. ಏನಂದ್ರೆ ಸಣ್ಣ ಇನ್ಸಿಡೆಂಟು, ಏನಂತ ಅಂದ್ರೆ ಅದು ಗಿಫ್ಟ್ ಕೊಡ್ತಾರ ಜಗಳಕ್ಕೆ. ಒಂದು ಬಾಟ್ಲು ಫಸ್ಟ್ ಟೈಮು ನಾ ಅದೇ ಹೇಳ್ತೇನೆ, ಒಂದು ಸರಿ ಯಾರಿಗೂ ಒಬ್ರಿಗೂ ಒಂದು ಇದು ಕೊಟ್ಟವಲ್ಲ ನಾನು. ಇಲ್ಲ, ಅವನು ಕೊಡದೇ ಇರ್ತೀನಿ. ಏನ್ ಕೊಟ್ಟಿದ್ದೆ? ಎಷ್ಟು ಕೊಡ್ತೀನಿ, ನಂದೆಲ್ಲ ಒಂದೇನೆ. ಆಸ್ತಿ ಮಾಡಿದ್ರೆ ನೀನ್ ಹೆಸರಿಗೆ ಬರೀತೀನಿ. ನೀನು ಅವನ ಹೆಸರಿಗೆ ಅಷ್ಟೊಂದು ನನ್ನ ತಮ್ಮ ಗೈಸ್ ನೋಡಿ, ಇವಾಗ ಬಂದು ಇಲ್ಲಿ ನಿಂತವ್ರೆ. ಮಚ್ಚ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಮಚ್ಚ. ನೀನ್ ಕೊಡ್ತೀಯ ಗಿಫ್ಟ್ ನನಗೆ? ಲೈಫಲ್ಲಿ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ತಾ ಇದ್ದೀನಿ ನಿನ್ಗೆ. ಹೆಂಗೆ ಗೈಸ್, ಲೈಫಲ್ಲಿ ಫಸ್ಟ್ ಟೈಮ್ ಸೂರ್ಯ ನನಗೆ ಗಿಫ್ಟ್ ಕೊಡ್ತಾನೆ ಗೈಸ್. ಅದರಿಂದ ರೀಸನ್ಸ್ ಇದೆ ಅದರಿಂದ. ದೊಡ್ಡದಲ್ಲ, ಏನಿಲ್ಲ, ಸಣ್ಣದೆ. ಅಂದ್ರೆ ನೇತ್ರ ಇರೋದೇ ಇನ್ನೊಂದು. ಏನ್ ಕೊಟ್ಟಿಯ ಗಿಫ್ಟ್ ಗೊತ್ತಾಗ್ತಿರಲ್ಲ ನನಗೆ. ತೇಜ್ ಹಿಡಿಯೋ ಬೇಗ. ಅಯ್ಯೋ ಅಂತದೆಲ್ಲ ಏನಿಲ್ಲ. ಏನ್ ಕೊಟ್ಟಿದ್ಯಾ ಅಂತ ಮಹಾತ್ಮ ನೋಡ್ಬೇಕು ನಾನು. ಶೇಖರ್ ಬೇಕಿತ್ತು. ಅದೇ ಹೇಳಿದೆ, ಒಂದ್ ನಿಮಿಷ ಕೇಳು. ಅದೇ ಜಿಮ್ ಅಲ್ಲಿ ಇವಾಗ ಚೇಂಜ್ ಮಾಡ್ಬಿಟ್ರಲ್ಲ, ಆ ವಾಮ್ ವಾಟರ್ ಬರುತ್ತಲ್ಲ, ನೀನ್ ಹತ್ರ ಬಂದ್ಬಿಟ್ಟು ಅದ್ರ ಮತ್ತೆ ನೀನ್ ಮನೆಯಿಂದ ಹಿಡ್ಕೊಂಡ್ ಬಂದ್ಬಿಟ್ಟ, ನಾನು ಇಲ್ಲಿ ಬಿಸಿನೀರು ಕುಡಿಬೇಕಂತ ನೀನು ಅಂತೈತಲ್ಲ. ಸೊ ಅದಕ್ಕೆ ನಮ್ಗೆ ಒಂಥರ ಅನ್ಸ್ಬಿಟ್ಟು ಇಬ್ರು ನಮ್ಮ ಅಚ್ಚಂಗೆ ಸರಿ ಲೈಫಲ್ಲಿ ಫಸ್ಟ್ ಟೈಮ್ ಗಿಫ್ಟ್ ಅಂತ ಕೊಟ್ರೆ ನಿನಗೆ ಯಾರಿಗೂ ಕೊಡ ಯೂಶಲ್ಲಿ. ಥ್ಯಾಂಕ್ಸ್ ಮಚ್ಚ, ಲವ್ ಯು ಥ್ಯಾಂಕ್ ಯು ಮಚ್ಚ. ಹಾಯ್ ಗೈಸ್, ತಡಿಯೋ ಒಂದ್ ನಿಮಿಷ. ಇವಾಗ ಅವರೆಲ್ಲ ವರ್ನರ್ ಹೋದ್ರು. ಸೊ ನಾವೆಲ್ಲರೂ ಇವಾಗ ಕಾರ್ ಬುಕ್ ಮಾಡ್ಕೊಂಡ್ವಿ, ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ, ಹೋಗ್ತಾ ಇದೀವಿ. ಹಾಯ್ ಅಭಿ, ಹಾಯ್ ವಿನೋದ್, ಹಾಯ್ ತೇಜಸ್. ಸೊ ಗೈಸ್, ಥ್ಯಾಂಕ್ ಯು ಬಾಯ್ಸ್, ಇದು ರೆಡಿ ಮಾಡಿದ್ದಕ್ಕೆ. ಚೆನ್ನಾಗಿ ರೆಡಿ ಮಾಡಿ ಗೈಸ್. ಅವ್ನು ಬರ್ತಿದ್ದಾರೆ ವರುಣು. ಬೆಳಕು ಶಾಕ್ ಆಗೋ. ರೆಡಿ ಏನಿಲ್ಲ, ಎಲ್ರಿಗೂ ಹೇಳ್ತಿದ್ದೆ, ಲೈಕ್ ತುಂಬಾ ದಿವಸ ಆಗಿ ಈ ತರ ಒಟ್ಟಿಗೆ ಕುತ್ಕೊಂಡು. ಅವಾಗ ತೇಜ್ ಇದ್ದಾಗ ಲಾಸ್ಟ್ ನಾವು ಅನ್ಸುತ್ತೆ ಎಲ್ಲರಿಗೂ ಊರ್ಗ್ ಅವತ್ತು ಇಲ್ಲ, ನನ್ನ ಹತ್ರ ವಿಡಿಯೋ ಇದೆ. ಅವತ್ತು ನಾವು ಕುತ್ಕೊಂಡು ಈ ತರ ವಿಡಿಯೋ ಮಾಡಿದ್ದು. ಅಂದ್ರೆ ತುಂಬಾ ಜನ ಒಟ್ಟಿಗೆ ಹಿಂಗಿದ್ದು. ಇವತ್ತೇ ಆದ್ಮೇಲೆ ಖುಷಿ ಆಗುತ್ತೆ. ಎಲ್ರು ಬಿಸಿ ಆಗಿದ್ದಾರೆ. ಬಿಸಿ ಟೈಮ್ ಅಲ್ಲೂ ಕೂಡ ಅವರೆಲ್ಲ ಬಂದು ನೋಡು ಎಷ್ಟು ಜನ ಇವನ್ ಮುಂದೆ ಬಿಡಲ್ಲ ಒಂದು ನಾವು ಮಾತಾಡ್ಕೊಂಡು ಅದು ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಏನ್ ಬೇಕೋ ಅದನ್ನ ನೋಡ್ಕೊಂಡು ಅಂದ್ರೆ ಏನ್ ಬೇಕೋ ಅದ್ ನೋಡ್ಕೊಂಡು ನಮ್ಗೆ ಏನ್ ಬೇಕೋ ಅಂತ ನೋಡ್ಕೊಂಡೆ ಯಾರಿಗೆ ಏನ್ ಇಷ್ಟ ಆಗುತ್ತೆ ನೋಡ್ಬೋದು ಅಂತ ಹೇಳ್ತೀರ. ಇವಾಗಿನ ಈಗೋ ಪ್ರಪಂಚದಲ್ಲಿ ಒಬ್ರಿಗೊಬ್ರು ಮಾತಾಡೋದಕ್ಕೇನೆ ದುರಾಂಕ ತೋರಿಸ್ತಾರೆ.
ಆದ್ರೆ ನಮ್ಗೆ ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲ ಖುಷಿ ಆಗುತ್ತೆ. ಲವ್ ಯು ಆಲ್. ಅಲ್ಲ ಒಂದ್ ಹಬ್ಬ ಆದ್ರೆ ಒಂದೇನೋ ಒಂದ್ ಫಂಕ್ಷನ್ ಆದ್ರೆ ಎಲ್ರು ಬರ್ತಾರೆ, ಅದು ಖುಷಿ ನಮ್ಗೆ ಅಲ್ವಾ. ಎಲ್ರು ಸೇರ್ತಾರೆ, ಎಲ್ಲಾ ಕಡೆನೂ ಎಲ್ರು ಬರ್ತಾರೆ, ಎಲ್ಲ ಒಂದೇ ತರ ಮಾತಾಡ್ತಾರೆ. ಸೇರ್ತಿರೋದು ಯಾವ್ದೋ ಕಾಲ ಆದ್ಮೇಲೆ ಆದ್ರೂ ಬಾಂಡ್ ನೋಡಿ. ಯಾವಾಗೋ ಅದ್ರಲ್ಲಿ ಸಿಗ್ತೀವಿ ನಿಂಗೆ, ಆದ್ರೂ ಹಂಗೆ ಇದೆ ಬಾಂಡ್. ದಿಸ್ ಇಸ್ ಕಾಲ್ಡ್ ಫ್ರೆಂಡ್ಶಿಪ್ ಗೈಸ್. ಇದನ್ನ ಮೇಂಟೈನ್ ಮಾಡ್ಕೊಬೇಕಷ್ಟೇ ಎಲ್ರು. ಎಕ್ಸಾಕ್ಟ್ಲಿ. ಸೊ ಓಕೆ, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಆಂಜನೇಯ. ಸಡನ್ ಆಗಿ ವಾಯ್ಸ್ ಏನಾಯ್ತು? ಏನ್ ಸಡನ್ ಆಗಿ ವಾಯ್ಸ್ ಏನಾಯ್ತು ನಿಂಗೆ? ಫುಲ್ ಬೇಸ್ ಯಾರು ಇಲ್ಲ ಅಂದ್ರೆ ಅನ್ಸುತ್ತಾನೆ ಅವತ್ತು ಮಾತಾಡಿದ್ರು. ಏ ಇಲ್ಲ, ಮಾಡ್ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಆಂಜನೇಯ. ನಾನು ಕನ್ನಡಿಗ ಕರೆಕ್ಟ್ ನೋಡೋಣ, ಚೂರು ಚೂರು ನೋಡ್ಬಿಡ್ತಾನೆ. ಇಂಟ್ರೆಸ್ಟ್ ಸಾಂಗ್ ಅಣ್ಣನ ಹೇಳು. ನಮ್ಮ ಮನೆ 9 ಒಂದ್ಸ ವಾಯ್ಸ್ ಫುಲ್ ಡೌನ್ ಆಗೋಯ್ತು. ನೀವು ಜೋರಾಗಿ ಮಾತಾಡು. ಮಾತಾಡ್ತಾನೆ ಈ ಕ್ಷಣ ನೋಡಿದ್ರಾ? ಈ ಕ್ಷಣದಿಂದ ನೀನು ಇದ್ ಮಾಡ್ತೀಯಾ, ಶಟ್ ಡೌನ್ ಮಾಡ್ತೀಯ ಬ್ಯಾಕ್ ನಾವು. ಇಲ್ಲ, ಲೈಕ್ ನಾನು ಹೊರಗಡೆ ಹೋದ್ರೆ ಶಟ್ ಡೌನ್ ಮಾಡ್ತೀನಿ, ಮತ್ತೆ ಇವತ್ತು ಓಪನ್ ಮಾಡ್ತೀನಿ ಅಂತಂದ್ರೆ ಹಂಗೆ ಜಾಸ್ತಿ ಇಲ್ಲ, ಶಟ್ ಡೌನ್ ಮಾಡಬೇಕು. ನೀನು ಓಪನ್ ಮಾಡಲ್ಲ ಅಂದ್ರೆ ತಡಿ ಚಾರ್ಜ್ ಹೋಗುತ್ತೆ. ನೀನ್ ಹೆಂಗ್ ಮುಚ್ಚಿರ್ತೀಯ ಅಷ್ಟೇ ಚಾರ್ಜ್ ಇರಲ್ಲ. ಬಿಡ್ಸ ಚಾನ್ಸೇ ಇಲ್ಲ. ಎಷ್ಟಿದೆ? ನಾಳೆ ಬೆಳಿಗ್ಗೆ ಅಷ್ಟು ತೆಗೆದು ತೋರಿಸ್ಬಿಡು. ತೋರಿಸು. ನಾಳೆ ಬೆಳಿಗ್ಗೆ ನಾನು ತೆಗೆದು ನಿಮ್ ಬೆಳಿಗ್ಗೆ ತೋರಿಸ್ತೀನಿ. ನಿಮ್ ಬೆಳಿಗ್ಗೆ ತೋರಿಸ್ತೀನಿ. 30 ಇದೆ, ಬೇಕಾದ್ರೆ ಕ್ಲೋಸ್ ಮಾಡ್ತೀನಿ. ಬೆಳಿಗ್ಗೆ ನಿಂಗೆ ತೋರಿಸ್ತೀನಿ. ಆಯ್ತು, ಹೋಗ್ರಲ್ಲ. ಸರಿ ಕಣ ಬರ್ತೀನಿ.